So in the previous class itself, we were studying about the services. Services ಒಳಗ identity ಬಗ್ಗೆ study ಮಾಡ್ಲಿಕತ್ತಿದ್ವಿ. As I said, in-house, in the same system or at the same location, even as well as the end user reside. ಇಬ್ರು ಒಂದೇ ಕಡೆ ಇದ್ರು, ಒಂದೇ ಪ್ಲೇಸ್ ಒಳಗೆ ಲೊಕೇಟೆಡ್ ಇದ್ರು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಇನ್-ಹೌಸ್ ಅಂತ ಕರಿತೀವಿ. And at that particular time, ನಿಮ್ದು ಆಕ್ಟಿವ್ ಡೈರೆಕ್ಟರಿ ಸ್ಟ್ರಕ್ಚರ್ದಿಂದ ಯೂಸರ್ ಐಡೆಂಟಿಟಿನ ಏನ್ ಮಾಡ್ತೈತಿ, ಆಕ್ಸೆಸ್ ಮಾಡ್ಕೊಂತೈತಿ ಅಪ್ಲಿಕೇಶನ್. ನೀವು ಯಾರು, ನಿಮ್ಗೆ ಏನ್ ಪರ್ಮಿಷನ್ಸ್ ಅದಾವು ಆ ಅಪ್ಲಿಕೇಶನ್ ಮೇಲೆ ಮಾಡ್ಲಿಕ್ಕೆ ಅನ್ನೋದನ್ನ ಆ ಡೈರೆಕ್ಟರಿ ಸ್ಟ್ರಕ್ಚರ್ದಿಂದ ಅದು ಏನ್ ಮಾಡ್ತೈತಿ, ತಿಳ್ಕೊಂತೈತಿ. ವಾಯ್ಸ್ ಪ್ರಾಬ್ಲಮ್ ಹಾಗಾಗಿ ರೆಕಾರ್ಡಿಂಗ್ ನಾವು ಹಂಗೆ ಬಂದೈತಿ, ಏನಾಗ್ಲಿಕ್ಕತ್ತೈತಿ ಎಲ್ಲದ 100%. Okay, ಈಗ is it clear now? ಫ್ಯಾನ್ ಆಫ್ ಮಾಡಿಬಿಡು, ಆಫೇ ಮಾಡಿಬಿಡು, ನೋಡೋಣ. ಈಗ ಡಿಸ್ಟರ್ಬೆನ್ಸ್ ಕಡಿಮೆ ಆಗೈತೆ? ನನ್ನ ಸೌಂಡ್ ಜೋರಾಗೈತಿ? ಓಕೆ. So if at all the application is residing in the cloud and customer is somewhere away, ಕ್ಲೈಂಟು, ಕಸ್ಟಮರು ಅಥವಾ ಯೂಸರು ಎಲ್ಲರ ಬೇರೆ ಕಡೆ ಇದ್ದ, ಅಪ್ಲಿಕೇಶನ್ ಕ್ಲೌಡ್ ಒಳಗಿತ್ತು ಅಂತಂದ್ರೆ ಡ್ಯೂರಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಏನಿರ್ತಾವಲ್ಲ, ನೀವು ಕ್ಲೌಡನ್ನು ಆಕ್ಸೆಸ್ ಮಾಡ್ಕೋಬೇಕಾದ್ರೆ ಏನು ಲಾಗಿನ್ ಆಗಿರ್ತಿರಲ್ಲ, ಆ ಲಾಗಿನ್ ಟೈಮ್ದಾಗ ನಿಮ್ಮ ಐಡೆಂಟಿಫಿಕೇಷನ್ಸನ್ನು ಪ್ರೊವೈಡ್ ಮಾಡಿರ್ತೀರಿ. ಸೊ ಆ ಐಡೆಂಟಿಫಿಕೇಷನ್ ನಂಬರ್ ಮೇಲೆ ನೀವು ಯಾರು, ಆಮೇಲೆ ನಿಮ್ಗೆ ಏನೇನು ಪರ್ಮಿಷನ್ಸ್ ಅದಾವು ಅನ್ನೋದನ್ನು ಯೂಸ್ ಮಾಡ್ಕೊತೈತಿ. ಆ್ಯಂಡ್ ಫಾರ್ ದ್ಯಾಟ್ ಪರ್ಪಸ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಓಪನ್ ಐ ಡಿ. ಓಪನ್ ಐ ಡಿ. ವಾಟ್ ಈಸ್ ಓಪನ್ ಐ ಡಿ? ಓಪನ್ ಐ ಡಿ ಅಂದರೆ ಏನು ಮಾಡ್ತೈತಿ ಅದು? ಆ್ಯಸ್ ಯು ನೋ, ಇಟ್ ಈಸ್ ಯೂಸ್ಡ್ ಫಾರ್ ಗೆಟಿಂಗ್ ದ ಐಡೆಂಟಿಫಿಕೇಷನ್ಸನ್ನು ಆಬ್ಟೇನ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಬಟ್ ಯಾವ ರೀತಿ ಅದನ್ನು ಆಬ್ಟೇನ್ ಮಾಡ್ಕೊತೀವಿ? ಐಡೆಂಟಿಟಿ ಸರ್ವಿಸಸ್ ನೀಡ್ ಟು ಬಿ ಪ್ರೊಪ್ರಿಯೇಟರಿ. ಓಪನ್ ಐ ಡಿ ಈಸ್ ಆನ್ ಓಪನ್ ಡಿಸೆಂಟ್ರಲೈಸ್ಡ್ ಸಿಂಗಲ್ ಸ್ಟ್ಯಾಂಡರ್ಡ್ that allows user to log into many services using the same digital identity. ಮಲ್ಟಿಟಾಸ್ಕಿಂಗು ಅಂತ ನಾವೇನು ಕರಿತೇವಲ್ಲ, ಸೊ ಅದೇ ರೀತಿಯಾಗಿ ನಿಮಗೆ ಅಟ್ ಅ ಟೈಮ್ ಬೇರೆ ಬೇರೆ ಸರ್ವಿಸಸ್ಸನ್ನು ಆಕ್ಸೆಸ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಪರ್ಟಿಕ್ಯುಲರ್ ಓಪನ್ ಐ ಡಿ ಅನ್ನುವಂಥದ್ದನ್ನು ನೀವು ಯೂಸ್ ಮಾಡ್ಕೋಬಹುದು. ಅದೇನದಲ್ಲ, ಸೆಂಟ್ರಲೈಸ್ಡ್ ಇಲ್ಲ, ಇಟ್ ಈಸ್ ಡಿಸೆಂಟ್ರಲೈಸ್ಡ್. ಒಂದೇ ಕಡೆ ಅಂತೇಳಿಲ್ಲ, ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟೆಡ್ ಅದ. ಸೊ ಯೂಸಿಂಗ್ ದ್ಯಾಟ್ ಓಪನ್ ಐ ಡಿ you can make use of different services with a single identification number. ನಾನೇ ಯೂಸರು, ನನ್ನ ಐಡೆಂಟಿಫಿಕೇಷನ್ ನಂಬರ್ ಜೊತೆಗೆ ನಾನು ಬೇರೆ ಬೇರೆ ಸರ್ವಿಸಸನ್ನು ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಒಂದು ಟೈಮ್ದಾಗ ಒಂದೇ ಸರ್ವಿಸು, ಒಂದೇ ಅಪ್ಲಿಕೇಶನನ್ನು ರನ್ ಮಾಡಬೇಕು ಅಂಥೇಳಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ವಿತ್ ದ್ಯಾಟ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಮಲ್ಟಿಪಲ್ ಸರ್ವಿಸಸ್ ಅಟ್ ದ ಸೇಮ್ ಟೈಮ್. ಒಂದೇ ಟೈಮ್ದಾಗ ಮಲ್ಟಿಪಲ್ ಸರ್ವಿಸಸನ್ನು, ಮಲ್ಟಿಪಲ್ ಅಪ್ಲಿಕೇಶನ್ಸನ್ನು ಆಕ್ಸೆಸ್ ಮಾಡ್ಕೋಬೋದು. ನಿಮ್ಮ ಐಡೆಂಟಿಫಿಕೇಷನ್ ನಂಬರು ವೆರಿ ಆಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ಒಂದೊಂದು ಅಪ್ಲಿಕೇಶನಿಗೆ ಒಂದೊಂದು ಬರೋಂಗಿಲ್ಲ, ಎಲ್ಲ ಅಪ್ಲಿಕೇಶನ್ಸಿಗೂ ಒಂದೇ ಐಡೆಂಟಿಫಿಕೇಷನ್ ನಂಬರು ಇರ್ತೈತಿ. Right? So Amazon Cloud Services, you have to sign in with an Amazon defined identity.
ಆ ರೀತಿಯಾದಂಥ ಒಂದು ಓಪನ್ ಸೋರ್ಸು ಅವೈಲೇಬಲ್ ಅದ. ಆ್ಯಂಡ್ ಓಪನ್ ಐ ಡಿ ಈಸ್ ಇನ್ ದ ಫಾರ್ಮ್ ಆಫ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಆ್ಯಂಡ್ ಡಸ್ ನಾಟ್ ರಿಲೈ ಆನ್ ಸೆಂಟ್ರಲ್ ಅಥಾರಿಟಿ ಟು ಅಥೆಂಟಿಕೇಟ್ ಯೂಸರ್ ಐಡೆಂಟಿಟಿ. ಇಟ್ ಈಸ್ ಲೈಕ್ ನೀವೇನು URLನ ಯೂಸ್ ಮಾಡ್ತಿರಲ್ಲ, ನಿಮ್ಮದು IP ಅಡ್ರೆಸ್ಸು ಅಂತ ಸೈಟಿಗೆ ಪರ್ಟಿಕ್ಯುಲರ್ ನೇಮ್ಸನ್ನು ಕೊಟ್ಟಿರ್ತಾರೆ, ಅದ್ರ ಮೇಲಿಂದ ಐಡೆಂಟಿಫಿಕೇಷನ್ ಆಗ್ತೈತಿ. ಎಲ್ಲಿ ಲೊಕೇಟೆಡ್ ಅದ ಅದರೊಳಗೆ ಎಕ್ಸಾಕ್ಟ್ ಫೋಲ್ಡರು ಫೈಲು ಎಲ್ಲನೂ rcub.ac.in. ಇಟ್ ಈಸ್ ಆನ್ URL. With that you are identifying the university website. ಅದೇ ರೀತಿ ಒಳಗೆ ಮತ್ತು ಅದರೊಳಗೆ ನಿಮಗೆ ಸಿಲೆಬಸ್ ಬೇಕು ಅಂತಂದ್ರೆ rcu.syllabi. ಅಂತ ಹಾಕ್ತೀವಿ. ಅಂದ್ರೆ RCUB ವೆಬ್ಸೈಟ್ ಒಳಗೇನೆ ಪರ್ಟಿಕ್ಯುಲರ್ ನಮ್ಗೆ ಯಾವುದು ಬೇಕಾಗೈತಿ ಸಬ್ ಫೋಲ್ಡರು ಸಿಲೆಬಸ್ ಅನ್ನೋದು ಬೇಕಾಗೈತಿ. ಎಕ್ಸಾಮಿನೇಷನ್ ಹಾಕ್ಲಿಕ್ಕೆ ಬರ್ತೈತಿ, ನೋಟಿಫಿಕೇಶನ್ಸ್ ಬರ್ತಾವೆ, ರೈಟ್. ಸೊ ಹೆಂಗೆ ಒಂದು ಪರ್ಟಿಕ್ಯುಲರ್ ಎಂಟಿಟಿನ ಐಡೆಂಟಿಫೈ ಮಾಡಲಿಕ್ಕೆ ನೀವು URLನ್ನು ಯೂಸ್ ಮಾಡ್ತಿರಲ್ಲ, ಅದೇ ಸೇಮ್ ವೇ ಐಡೆಂಟಿಫಿಕೇಷನ್ ಸಲುವಾಗಿ ಓಪನ್ ಐ ಡಿನ ಯೂಸ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಸೆಂಟ್ರಲೈಸ್ಡ್ ಅಥೆಂಟಿಕೇಷನ್ ಪರ್ಮಿಷನ್ ಕೊಡಬೇಕು ಅಥವಾ ಅದು ಅವರೇ ಹೌದು ಇಲ್ಲೋ ಅನ್ನೋದನ್ನು ಚೆಕ್ ಮಾಡಬೇಕು ಅನ್ನೋದು ಯಾವುದೂ ನೆಸೆಸಿಟಿ ಇರಂಗಿಲ್ಲ. ವಿತ್ ದ ಯೂಸ್ ಆಫ್ ಓಪನ್ ಐ ಡಿ ಯು ಕ್ಯಾನ್ ಓಪನ್ಲಿ ಮೇಕ್ ಯೂಸ್ ಆಫ್ ಮಲ್ಟಿಪಲ್ ಸರ್ವಿಸಸ್. ಓಪನ್ ಐ ಡಿ ಅಥೆಂಟಿಕೇಷನ್ ಈಸ್ ಯೂಸ್ಡ್ ಬೈ ಮೆನಿ ಆರ್ಗನೈಸೇಷನ್ಸ್. ಕೆಲವೊಂದಿಷ್ಟು ಆರ್ಗನೈಸೇಷನ್ಸನ್ನು ಲಿಸ್ಟ್ ಔಟ್ ಮಾಡ್ಯಾರ ನೋಡ್ರಿ, ಯಾವ್ಯಾವ ಯೂಸ್ ಮಾಡ್ಕೊತಾವು ಅಂತೇಳಿ. ಗೂಗಲ್, IBM, ಮೈಕ್ರೋಸಾಫ್ಟ್, ಯಾಹೂ, ಈ ಎಲ್ಲ ಕ್ಲೌಡ್ ಪ್ರೊವೈಡರ್ಸು ಕೂಡ ಈ ಪರ್ಟಿಕ್ಯುಲರ್ ಓಪನ್ ಸೋರ್ಸನ್ನು ಯೂಸ್ ಮಾಡ್ಕೊತಾವು. And next you have is integration. Second factor which is going to affect the infrastructure as well as the service provided by the cloud provider is integrity. What is the meaning of integrity? Integrity andre eno? What is the meaning of integrity? What is the meaning of integrity? Combination. No. Combination alla integrity andra. Yes, moral principle. Integrity ಅಂತಂದ್ರೆ whatever work you do, don't ಕಾಂಪ್ರಮೈಸು ಅಂತ ಹೇಳ್ತೇವೆ ನಾವು. ನಿಮ್ಮ ಇಂಟಿಗ್ರಿಟಿಗೆ ಯಾವುದೇ ರೀತಿಯಾದಂಥ ಧಕ್ಕೆ ಬರಲಾರ್ದಂಗೆ ಕೆಲಸ ಮಾಡಿರಿ. ವಿಚ್ your soul does not respect or which it is not going to give a permission for. ಯಾವುದೇ ರೀತಿಯಾದಂಥ ನಮ್ಮ ಅಭಿಮಾನ ಸ್ವಾಭಿಮಾನ ಅಂತ ನಾವೇನು ಕರಿತೇವಲ್ಲ, ನಮ್ಮದೇ ಆದಂಥದ್ದು ನಮ್ಮ ವ್ಯಕ್ತಿತ್ವ ನಮ್ಮ ರೀತಿ ಅಂತ ಏನಂತೇವಲ್ಲ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರಿಟಿ ಆಫ್ ಅ ಪರ್ಸನ್, ಇಂಟಿಗ್ರಿಟಿ ಆಫ್ ಆನ್ ಎಂಟಿಟಿ, ರೈಟ್. ಅದರದ್ದು ತಂದೆ ಆದಂಥದ್ದು ಏನಿರ್ತೈತಲ್ಲ ಅದನ್ನು. ಎಸ್, ಈ ಕಾಂಗ್ರ್ಯಾಚುಲೇಷನ್ಸ್ ಎಲ್ಲನೂ ಕ್ಲಾಸ್ ಮುಗಿದ್ಮೇಲೆ ಇಟ್ಕೋರಿ. ಒಂದು ಮೀನಿಂಗ್ ಹೇಳಿದ್ದಕ್ಕೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾರೇನ ಗೇಡಪ್ಪ? ಎದಕ್ಕೆ ಹೇಳಿಕತ್ತಿ ಅವನಿಗೆ ಕಾಂಗ್ರ್ಯಾಚುಲೇಷನ್ಸ್? ಕ್ಲಾಸ್ ನಡೆದದ ಅನ್ನೋದನ್ನು ಸೀರಿಯಸ್ನೆಸ್ ಇರಲ್ಲ ನಿಮ್ಮಲ್ಲೇ. ಓಕೆ, ಸೊ according to that integrity, what you need to study? Integrity ಅಂತಂದ್ರೆ ಅಪ್ಲಿಕೇಶನ್ಸ್ ಅಥವಾ ಕಸ್ಟಮರ್ಸ್ ಇಂಟಿಗ್ರಿಟಿ ರಿಲೇಟೆಡ್ ಏನು ಕೊಟ್ಟಾರ? Applications talking among themselves have to become highly common. ಅಪ್ಲಿಕೇಶನ್ಸು ಒಂದು ಇನ್ನೊಂದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು. ಅಪ್ಲಿಕೇಶನ್ಸು ಅಂತಂದ್ರೆ ಬರೀ ಯೂಸರ್ ಸಿಸ್ಟಮ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತಿಲ್ಲ. ಒಂದು ಅಪ್ಲಿಕೇಶನ್ನು ಇನ್ನೊಂದು ಅಪ್ಲಿಕೇಶನ್ ಜೊತೆ ಇಂಟರಾಕ್ಟ್ ಮಾಡೋದು ಕೂಡ ಇಟ್ ಹ್ಯಾಸ್ ಬಿಕಮ್ ಕಾಮನ್ ಸಿನಾರಿಯೋ ನವ್ ಡೇಸ್. ವೆಂಡರ್ಸ್ ಕಮ್ ಅಪ್ ವಿತ್ ಆಲ್ ಸಾರ್ಟ್ಸ್ ಆಫ್ ಆನ್ ಪರ್ಮೈಸಸ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಟು ಅಕಂಪ್ಲಿಷ್ ಇಟ್. ಇವಾಗಿರುವಂಥ ವೆಂಡರ್ಸು ಆ ರೀತಿಯಾದಂಥ ಅಪ್ಲಿಕೇಶನ್ಸನ್ನು ತಗೊಂಡು ಬರೋದು. ಯಾರು ಅಪ್ಲಿಕೇಶನ್ಸನ್ನು ಬಿಲ್ಡ್ ಮಾಡಿ
ಕ್ಲೌಡಿಗೆ ಪ್ರೊವೈಡ್ ಮಾಡ್ತಾರಲ್ಲ ಅವರಿಗೆ ನಾವೇನಂತ ಕರಿತೀವಿ, ವೆಂಡರ್ಸು ಅಂತ ಕರಿತೇವೆ. ಸೊ ವೆಂಡರ್ಸ್ ಆರ್ ನವ್ ಡೇಸ್ ಕಮಿಂಗ್ ಅಪ್ ವಿತ್ ಆಲ್ ಸಾರ್ಟ್ಸ್ ಆಫ್ ಆನ್ ಪ್ರಿಮೈಸಸ್. ಆ ಪರ್ಟಿಕ್ಯುಲರ್ ಲೊಕೇಶನ್ ಒಳಗೆ, ಆ ಸಿಚುವೇಶನ್ಸ್ ಒಳಗೆ ಏನು ನೀಡದ ಆ ನೀಡನ್ನು ಅಕಂಪ್ಲಿಷ್ ಮಾಡಲಿಕ್ಕೆ ರೆಡಿ ಇರುವಂಥ ಸರ್ವಿಸಸ್ಸನ್ನು ತಂದು ಕೊಡಲಿಕ್ಕೆ, ರೆಡಿ ಮಾಡಲಿಕ್ಕೆ ದೇ ಆರ್ ಆಲ್ವೇಸ್ ರೆಡಿ. ದೇ ಆರ್ ಕಮ್ಮಿಂಗ್ ಅಪ್ ವಿತ್ ಸಚ್ ಟೈಪ್ ಆಫ್ ಅಪ್ಲಿಕೇಶನ್ಸ್. ಈಗ ನಮ್ಮ ನೀಡ್ ಏನದ, ಒಂದು ಅಪ್ಲಿಕೇಶನ್ನು ಇನ್ನೊಂದು ಅಪ್ಲಿಕೇಶನ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ದೇರ್ ಶುಡ್ ಬಿ ಅ possibility that one application communicates with another application. So these range of technologies like message queues, so sorry class disturb ಮಾಡ್ಸಂತ ಹೋಗ್ತಾರೆ. Okay, so these range of technologies like message queues to complex integration servers integration servers ಅಂತಂದ್ರೆ which are going to maintain their own integrity ನ ಮೇಂಟೈನ್ ಮಾಡಿ, ಆಮೇಲೆ ಬೇರೆ ಬೇರೆ ಒಂದೇ ಸರ್ತೆಗೆ ಮೆಸೇಜ್ ಕ್ಯೂಸನ್ನು ಮೇಂಟೈನ್ ಮಾಡ್ತಾವೆ. ದಟ್ ಈಸ್ ಗೋಯಿಂಗ್ ಟು ಮೇಂಟೈನ್ ಮೆಸೇಜ್ ಕ್ಯೂಸ್. ಒಂದು ಸರಿಗೆ ಒಂದೇ ರಿಕ್ವೆಸ್ಟ್ ಬರಬೇಕಂತಿಲ್ಲ, ಆ ಮಲ್ಟಿಪಲ್ ರಿಕ್ವೆಸ್ಟ್ ಬಂದಾಗ ಆ ಮಲ್ಟಿಪಲ್ ರಿಕ್ವೆಸ್ಟನ್ನು ಇಟ್ಕೊಂಡು ಆ ಎಲ್ಲ ರಿಕ್ವೆಸ್ಟನ್ನು ಕೂಡ ಏನು ಮಾಡ್ತಾವೆ, ಸರ್ವಿಸ್ ಮಾಡ್ತಾವೆ, ಡಿಪೆಂಡಿಂಗ್ ಅಪಾನ್ ದೇರ್ ಅರೈವಲ್ ಟೈಮ್, ಯಾವಾಗ ರಿಕ್ವೆಸ್ಟ್ ಬಂದೈತಿ ಅಂತೇಳಿ. ಅಲ್ಲಿ ಯಾವುದೇ ರೀತಿಯಾದಂಥ ಕಾಂಪನ್ಸೇಷನ್ಸು ಅಥವಾ ಕಾಂಪ್ರಮೈಸಸ್ಸು ಇರಂಗಿಲ್ಲ. ಓಕೆ, ಯು ರಿಕ್ವೆಸ್ಟ್, ಯು ಆರ್ ಆಲ್ಸೋ ಫುಲ್ಫಿಲ್ಡ್ ವಿತ್ ಯುವರ್ ನೀಡ್ ಆ್ಯಂಡ್ ಸಮ್ ಒನ್ ಎಲ್ಸ್ ರಿಕ್ವೆಸ್ಟ್, ಅವನದು ನೀಡ್ ಫುಲ್ಫಿಲ್ ಆಗ್ತೈತಿ. ನೀವಿಬ್ಬರು ಒಂದೇ ಅಪ್ಲಿಕೇಶನನ್ನು ಕೇಳಿರಿ ಅಥವಾ ಅಟ್ ಅ ಟೈಮ್ ಕೇಳಿರಿ ಅನ್ನೋ ಬೇಸಿಸ್ ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸನ್ನು ಮಾಡ್ಕೊಳ್ಳಿಕ್ಕೆ ಹೇಳಂಗಿಲ್ಲ. ಇಂಟಿಗ್ರೇಷನ್ ಈಸ್ ಆಲ್ಸೋ ಆನ್ ದ ಕ್ಲೌಡ್ ಆ್ಯಂಡ್ ಟೆಕ್ನಾಲಜೀಸ್ ಆರ್ ಬೀಯಿಂಗ್ ಡೆವಲಪ್ಡ್ ಫಾರ್ ದ್ಯಾಟ್ ಯೂಸ್ ಆ್ಯಸ್ ವೆಲ್. ಇಂಟಿಗ್ರೇಷನ್ ಏನದಲ್ಲ, ಕ್ಲೌಡು ಮತ್ತು ಅದರ ಟೆಕ್ನಾಲಜಿ ಎರಡಕ್ಕೂ ಅಪ್ಲೈ ಆಗ್ತೈತಿ. ಇಟ್ ಅಪ್ಲೈಸ್ ಫಾರ್ ಬೋತ್ ಕ್ಲೌಡ್ ಆಸ್ ವೆಲ್ ಆಸ್ ದ ಅಪ್ಲಿಕೇಶನ್ಸ್ ವಿಚ್ ಆರ್ ಬಿಲ್ಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕ್ಲೌಡ್. For example, Amazon's simple queue service provides a way for application to exchange message via queue in the cloud. ಎಂದು ಸರ್ವಿಸನ್ನು ಇಲ್ಲಿ ಕೊಟ್ಟಾರ ಅವರು, SQS ಅಂತೇಳಿ, ಸಿಂಪಲ್ ಕ್ಯೂ ಸರ್ವಿಸ್. ಹಿಯರ್ an application can communicate with another application. ಇಲ್ಲಿ ನಾವೇನು ಮಾಡ್ತೀವಿ, ಮೆಸೇಜಸ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳಿಕತ್ತೀವಿ. ಪ್ರೊವೈಡ್ ವೇ ಫಾರ್ ಅಪ್ಲಿಕೇಶನ್ಸ್ ಟು ಎಕ್ಸ್ಚೇಂಜ್ ಮೆಸೇಜಸ್. ಒಂದು ಅಪ್ಲಿಕೇಶನ್ನು ಇನ್ನೊಂದು ಅಪ್ಲಿಕೇಶನ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತೈತಿ, ಆ್ಯಂಡ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ಚೇಂಜಿಂಗ್ ಆಫ್ ಮೆಸೇಜಸ್. exchanging of messages, and it is in the form of queue. Consider, for example, this is application 1 and this is application 2. These two can have communication with one another, and that is going to take place in the form of a message queue. ಒಂದು ಎಂಡಿಗೆ ಇದು ಇರ್ತೈತಿ, ಒಂದು ಎಂಡಿಗೆ ಇದು ಇರ್ತೈತಿ. It is going to put its message and that will be received through the other end by this application. ಇಲ್ಲಿ application 1, ಇಲ್ಲಿ application 2. ನನಗೇನು ಮೆಸೇಜ್ ಹಾಕಬೇಕಾಗೈತಿ, ವಾಟ್ ಎವರ್ ದ ಮೆಸೇಜ್ ಐ ವಾಂಟ್ ಟು ಕನ್ವೆ, ಐ ವಾಂಟ್ ಟು ರಿಕ್ವೆಸ್ಟ್ ಫಾರ್ ಸಮಥಿಂಗ್ ಆರ್ ಐ ವಾಂಟ್ ಟು ಗಿವ್ ಸಮಥಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್, ನಾನಿಲ್ಲಿ ಹಾಕ್ತೀನಿ. and then it is going to receive it, and in the same way ಇದಕ್ಕೆ ಏನ್ರೆ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ಅಂದರೆ ಇದು ಹಾಕ್ತೈತಿ, and this is going to receive. In terms of queue, as you know, queue is a data structure which is having openings at both the ends. ಎರಡು ಎಂಡಿಗೂ ಓಪನಿಂಗ್ಸ್ ಇರೋದ್ರಿಂದ ಕಮ್ಯುನಿಕೇಷನ್ನು ಎರಡು ಕಡೆಯಿಂದನೂ ಕೂಡ ಆಗ್ತೈತಿ. ಸೊ ಆ ಕ್ಯೂ ಸ್ಟ್ರಕ್ಚರನ್ನು ಯೂಸ್ ಮಾಡಿಕೊಂಡು ಥ್ರೂ ದ ಮೆಸೇಜಸ್ an application is communicating with another application. ಸೊ ಆ ಸರ್ವಿಸನ್ನು ಅಮೆಝಾನ್ದವ್ರು ಪ್ರೊವೈಡ್ ಮಾಡ್ತಾರೆ, ಅದಕ್ಕೆ ನಾವೇನಂತ ಕರಿತೇವೆ, ಸಿಂಪಲ್ ಕ್ಯೂ ಸರ್ವಿಸು ಅಂತ ಕರೀತಾರೆ. ನಿಮಗೂ ಆ ಸರ್ವಿಸ್ ಬೇಕು ಅಂತಂದರೆ ನಾವೇನು ಮಾಡ್ಬೋದು, ಆ ಸರ್ವಿಸನ್ನು ಆಕ್ಸೆಸ್ ಮಾಡ್ಕೋಬೋದು. Within our system, if you want to make different applications to communicate with one another, ಒಂದು ಅಪ್ಲಿಕೇಶನನ್ನು ಯೂಸರ್ ಯೂಸ್ ಮಾಡೋದು ಒಂದು ಬೇರೆ, ಒಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನನ್ನು ಯೂಸ್ ಮಾಡ್ಕೊಳ್ಳೋದು, ಇಟ್ ಈಸ್ ಅ ಡಿಫ್ರೆಂಟ್ ಥಿಂಗ್, ರೈಟ್? ಸೊ ಆ ರೀತಿ ಒಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನನ್ನು ಯೂಸ್ ಮಾಡಬೇಕು ಅಂತಿತ್ತು, ಇಫ್ ದೇರ್ ಈಸ್ ಅ ನೆಸೆಸಿಟಿ ಆಫ್ ಸಚ್ ಅ ಸರ್ವಿಸ್, ದೆನ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ್ಯಾಟ್ ಟೈಪ್ ಆಫ್ ಸರ್ವಿಸ್ ಆಲ್ಸೋ.
Is it clear? Okay, so SQS replicates a message across several queues so as an application reading from a queue may not see all messages from all queues on a given request. ಇದೇನು ಮಾಡ್ತೈತಿ, ಮೆಸೇಜಸ್ಸನ್ನು ರಿಪ್ಲಿಕೇಟ್ ಮಾಡ್ತೈತಿ ಅಕ್ರಾಸ್ ಸೆವರಲ್ ಕ್ಯೂಸ್. ಒಂದೇ ಕ್ಯೂ ಮೇಂಟೈನ್ ಮಾಡ್ಬೇಕಂತೇನಿಲ್ಲ, ಬೇರೆ ಬೇರೆ ಕ್ಯೂಸ್, ಬಿಕಾಸ್ ಅ ಕ್ಯೂ ಕ್ಯಾನ್ ಬಿ ಎಸ್ಟಾಬ್ಲಿಷ್ ಬಿಟ್ವೀನ್ ಓನ್ಲಿ 2 ಅಪ್ಲಿಕೇಶನ್ಸ್. ಒಂದು ಅಪ್ಲಿಕೇಶನ್ದಿಂದ ಇನ್ನೊಂದು, ನಾನು ಆ ಅಪ್ಲಿಕೇಶನ್ ಬಿಟ್ಟು ಮತ್ತೊಂದು ಅಪ್ಲಿಕೇಶನ್ ಜೊತೆನೂ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ನಾವು ಕ್ಯೂನ್ ಏನು ಮಾಡಬೇಕು, ರಿಪ್ಲಿಕೇಟ್ ಮಾಡಬೇಕು. ಒರಿಜಿನೇಟರ್ ಒಬ್ಬರೇ ಇರ್ತಾರೆ, ರಿಸೀವಿಂಗ್ ಎಂಡ್ ಏನಾಗ್ತೈತಿ, ಚೇಂಜ್ ಆಗ್ತಾ ಹೋಗ್ತೈತಿ. ಸೊ ಕ್ಯೂಸ್ ಕ್ಯಾನ್ ಆಲ್ಸೋ ಬಿ ರಿಪ್ಲಿಕೇಟೆಡ್. So an application reading from a queue may not see all messages from all queues on a given request. ಎಲ್ಲರಿಗೂ ಎಲ್ಲ ಕಾಣಂಗಿಲ್ಲ, ಬಟ್ ಯಾವ್ದು ಅವಶ್ಯಕತೆ ಇರ್ತೈತಿ ಆ ಪರ್ಟಿಕ್ಯುಲರ್ ಮೆಸೇಜಸ್ ಅಷ್ಟೇ ಆ ಅಪ್ಲಿಕೇಶನಿಗೆ ಕಾಣಿಸ್ತಾ. You are going to replicate, you are going to create the duplicate copies of the queues, but with that it is not possible for all the application to see all the messages. ಯಾವ ಮೆಸೇಜು ಯಾವ ಪರ್ಟಿಕ್ಯುಲರ್ ಅಪ್ಲಿಕೇಶನಿಗೆ ಇರ್ತೈತಿ ಅಲ್ಲಷ್ಟೇ ವಿಸಿಬಲ್ ಇರ್ತೈತಿ, ಅವಕ್ಕಷ್ಟೇ ವಿಸಿಬಿಲಿಟಿ ಇರ್ತೈತಿ. ಆ್ಯಂಡ್ SQS ಆಲ್ಸೋ ಡಸ್ ನಾಟ್ ಗ್ಯಾರಂಟಿ ಇನ್ ಆರ್ಡರ್ ಡಿಲಿವರಿ. ಆರ್ಡರ್ಲಿ ಡಿಲಿವರಿನ ಅಶ್ಯೂರ್ ಮಾಡಂಗಿಲ್ಲ. ಬೆಸ್ಟ್ ಎಫರ್ಟ್ ಸರ್ವಿಸನ್ನು ಕೊಡ್ತೈತಿ. ನೀವು ಕೊಟ್ಟಿರುವಂಥ ಮೆಸೇಜು ಯಾವ ರೀತಿ ಅದಾವು ಅದೇ ರೀತಿ ಹೋಗ್ತಾವು ಅಂತ ಹೇಳಂಗಿಲ್ಲ. ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಒಂದು ಅಪ್ಲಿಕೇಶನ್ ನಂಬರ್ 2ಗೆ ಒಂದು 4 ಮಂದಿ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತಾರ ಅಂತಂದಾಗ ಯಾರು ಮೊದಲು ರಿಕ್ವೆಸ್ಟನ್ನು ಕಳಿಸಿರ್ತಾರ ಅವ್ರದ್ದೇ ರಿಕ್ವೆಸ್ಟ್ ಮೊದಲಿಗೆ ಹೋಗ್ತೈತಿ ಅನ್ನಂಗಿಲ್ಲ. ಯಾಕಂದ್ರೆ ನೀವು ಡುಪ್ಲಿಕೇಟ್ಸನ್ನು ಕ್ರಿಯೇಟ್ ಮಾಡ್ಲಿಕ್ಕತ್ತೀರಿ, ಇಲ್ಲಿರುವಂಥ ಮೆಸೇಜನ್ನು ಮತ್ತೊಂದು ಒಳಗೆ ಕಾಪಿ ಮಾಡ್ತೀರಿ, ಮತ್ತೊಂದು ಕಡೆ ಕಾಪಿ ಮಾಡ್ತೀರಿ. ಸೊ ಆ ರೀತಿ ಕಾಪಿ ಆಗುವಂಥ ಪ್ರೊಸೀಜರ್ ಒಳಗೆ ಮೆಸೇಜಸ್ ಹಿಂದೆ ಮುಂದೆ ಆಗಿರಬಹುದು. ದ ಸರ್ವಿಸ್ ಪ್ರೊವೈಡೆಡ್ may not be in the same order as the request was sent. ನೀವು ಯಾವ ಆರ್ಡರ್ನಾಗ ರಿಕ್ವೆಸ್ಟನ್ನು ಕಳಿಸಿರಿ ಅದೇ ಸೇಮ್ ಆರ್ಡರ್ನಾಗ ರಿಕ್ವೆಸ್ಟ್ ಬರದೇ ಇರಬಹುದು. ಸೊ ಇನ್ ಆರ್ಡರ್ ಡಿಲಿವರಿ ಆಗ್ತೈತಿ ಮೆಸೇಜಸ್ದು ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನಿಗೆ ಅನ್ನೋದ್ರದ್ದು ಗ್ಯಾರಂಟಿನ ಕೊಡಂಗಿಲ್ಲ. ಸೊ ಇದನ್ನು ಕೇಳಿದ್ರೆ ನಿಮ್ಗೆ ಅನಿಸ್ತೈತಿ, ವೆನ್ ಯು ಸೇ ದ್ಯಾಟ್ ಇಂಟಿಗ್ರಿಟಿನ ಮೇಂಟೈನ್ ಮಾಡ್ತೈತಿ ಅಂತ ಹೇಳಿಕತ್ತೀರಿ ಅಂತಂದಾಗ ಇಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಶಾರ್ಟ್ ಕಮಿಂಗ್ಸು ಅಂತ ನಾವೇನು ಕರಿತೇವಲ್ಲ ಅದು ಅನ್ನಿಸ್ತೈತಿ. ಯಾಕಂದರೆ ಇನ್ ಆರ್ಡರ್ ಡಿಲಿವರಿ ಇಲ್ಲ ಅಂತಂದ್ರೆ ಯಾರು ಮೊದಲು ರಿಕ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಮೊದಲು ಬರಬೇಕು ಸರ್ವಿಸ್ಸು, ಯಾರು ಆಮೇಲೆ ಮಾಡಿರ್ತಾರೆ ಅವ್ರಿಗೆ ಆಮೇಲೆ ಬರಬೇಕು, ಅಥವಾ ಯಾರು ಕಮ್ಯುನಿಕೇಷನನ್ನು ಫಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ ಅವ್ರ ಜೊತೆ ಮೊದಲಿಗೆ ಕಮ್ಯುನಿಕೇಟ್ ಮಾಡಬೇಕು, ಆಮೇಲೆ ಕಮ್ಯುನಿಕೇಷನನ್ನು ಸ್ಟಾರ್ಟ್ ಮಾಡಿದವನ ಜೊತೆ ಕಮ್ಯುನಿಕೇಷನ್ ಆಮೇಲೆ ಆಗಬೇಕು. ಆದರೆ ಇಲ್ಲಿ ಕೆಲವೊಂದು ಸರಿ ಹಿಂದೆ ಮುಂದೆ ಆಗೋ ಚಾನ್ಸಸ್ಸು ಅದಾವು. ಆ ಇನ್ ಆರ್ಡರ್ ಡಿಲಿವರಿನ ಅಶ್ಯೂರ್ ಮಾಡಂಗಿಲ್ಲ ಅಂತ ಹೇಳಿಕತ್ತೈತಿ. ಸೊ ದೀಸ್ ಸೌಂಡ್ ಲೈಕ್ ಶಾರ್ಟ್ ಕಮಿಂಗ್ಸ್, ಬಟ್ ಇನ್ ಫ್ಯಾಕ್ಟ್ ಇಟ್ಸ್ ದೀಸ್ ಸಿಂಪ್ಲಿಫಿಕೇಶನ್ಸ್ ದಟ್ ಮೇಕ್ SQS more scalable, but it also means that developers must use SQS differently from on-premise messaging. ಇದು ಶಾರ್ಟ್ ಕಮಿಂಗು ಡಿಸ್ಅಡ್ವಾಂಟೇಜು ಅಂಥೇಳಿ ಅನಿಸ್ತೈತಿ. ಆದ್ರೆ ಯು ಕ್ಯಾನ್ ಟೇಕ್ ಇಟ್ ಅನದರ್ ವೇ. Because of this queuing only, you are able to have a multiple messaging. ಎಲ್ಲ ಸಿಸ್ಟಮ್ಸ್ ಎಲ್ಲ ಅಪ್ಲಿಕೇಶನ್ಸ್ ಜೊತೆನೂ ಕಮ್ಯುನಿಕೇಟ್ ಮಾಡಲಿಕ್ಕೆ ಬರ್ಲಿಕ್ಕತ್ತೈತಿ. ಸ್ಕೇಲಾಬಿಲಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ಬರ್ತೈತಿ. ಒಂದು ಇನ್ನೊಂದ್ರ ಜೊತೆ ಇಷ್ಟೇ ಇರ್ಲಿಕ್ಕತ್ತಿಲ್ಲ, ನೀವೆಷ್ಟು ಬೇಕೋ ಅಷ್ಟು ಅಪ್ಲಿಕೇಶನ್ಸನ್ನು ಆ್ಯಡ್ ಮಾಡ್ಕೊತ ಹೋಗ್ಬೋದು ಕಮ್ಯುನಿಕೇಷನ್ ಪ್ರೊಸೆಸ್ ಒಳಗೆ. ಸೊ ಆ ಒಂದು ಶಾರ್ಟ್ ಕಮ್ಮಿಂಗನ್ನು ನೀವು ಕನ್ಸಿಡರ್ ಮಾಡದೆ ಹೋದ್ರೆ ಇಟ್ ಹ್ಯಾಸ್ this particular coin has another side also which is going to provide you the scalability. So ಅದರ ಸಲುವಾಗಿ SQS ಅನ್ನು ಯೂಸ್ ಮಾಡ್ರಿ ಅನ್ನೋದು ಒಂದು ಮೆಸೇಜನ್ನು ದೇ ಆರ್ ಟ್ರೈಂಗ್ ಟು ಕನ್ವೆ. ಆನ್ ಸೈಟ್ ಆನ್ ಪ್ರಿಮೈಸಸ್ಗಿಂತ ಒಂದೇ ಕಡೆ ಇದ್ದಾಗ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಆನ್ ಪ್ರಿಮೈಸಸ್ ಮೆಸೇಜಿಂಗ್ಗಿಂತನೂ ಅಪ್ಲಿಕೇಶನ್ಸು ಬೇರೆ ಬೇರೆ ಕಡೆ ಇದ್ದಾಗ ಈ ರೀತಿಯಾದಂಥ SQS ಕ್ಯೂವಿಂಗ್ದಿಂದ ಕಮ್ಯುನಿಕೇಟ್ ಮಾಡೋದು ಇಟ್ ವಿಲ್ ಬಿ ವೆರಿ ಈಸಿ. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಒಂದು ಅಪ್ಲಿಕೇಶನ್ ನನ್ನ ಸಿಸ್ಟಮ್ನಾಗ ರನ್ ಆಗ್ಲಿಕ್ಕತ್ತೈತಿ, ಇನ್ನೊಂದು ಅಪ್ಲಿಕೇಶನ್ ಕ್ಲೌಡ್ನಾಗದ. ಆ ರೀತಿ ಕಮ್ಯುನಿಕೇಷನ್ ಇದ್ದಾಗ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್, ರೈಟ್? ಸೊ ಅವಾಗ SQS ಅನ್ನು ಯೂಸ್ ಮಾಡೋದು ಬೆಟರು.
Another example of cloud-based integration is BizTalk service. Instead of using queuing, BizTalk service utilize relay service in the cloud, allowing applications to communicate through firewalls. ಈ ಕ್ಯೂ ಅನ್ನು ಯೂಸ್ ಮಾಡೋ ಬದಲಿಗೆ ಫೈರ್ ವಾಲ್ಸ್ ಅನ್ನ ಯೂಸ್ ಮಾಡ್ತಾವೆ, ಬಿಕಾಸ್ ಎವ್ರಿ ನೆಟ್ವರ್ಕ್ at the point of its entrance maintains a firewall, right? So ಆ firewall application ಅನ್ನು ಯೂಸ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನಿಮಗೆ ಕ್ಯೂ ಮೇಂಟೈನ್ ಮಾಡಿದಾಗ ಅದೇನು ಶಾರ್ಟ್ ಕಮಿಂಗ್ ಅನ್ನಿಸ್ಲಿಕ್ಕತ್ತೈತಲ್ಲ, ಇಫ್ ಯು ಫೀಲ್ ಸೊ ದೆನ್ ಇನ್ಸ್ಟೆಡ್ ಆಫ್ ಯೂಸಿಂಗ್ SQS you can go for BizTalk also. Using BizTalk you are going to make use of firewall, and it is an intermediate way through which you are going to establish the communication between the applications ನಡುವ ಕಮ್ಯುನಿಕೇಷನ್ ಎದ್ರ ಥ್ರೂ ಎಸ್ಟಾಬ್ಲಿಷ್ ಮಾಡ್ತೀರಿ? firewall through. Since cloud-based integration requires communicating through different organizations, the ability to tunnel through firewalls is an important problem to solve. Why? Because you are going to have an integration between the different organizations. ಕ್ಲೌಡ್ ಒಂದೇ ಅದ, ಅದರ ಕಸ್ಟಮರ್ಸ್ ಬೇರೆ ಬೇರೆದವ್ರು ಅದಾರ, ಬೇರೆ ಬೇರೆ ಆರ್ಗನೈಸೇಷನ್ಸ್ ಅದಾವೆ. ಇಫ್ ಐ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಒನ್ ಆಫ್ ದ ಅಪ್ಲಿಕೇಶನ್, ಆ ಅಪ್ಲಿಕೇಶನ್ ದ್ಯಾಟ್ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್ ಯಾವುದೋ ಒಂದು ಆರ್ಗನೈಸೇಷನ್ ರನ್ ಮಾಡ್ಲಿಕ್ಕತ್ತಿತ್ತು ಆ್ಯಕ್ಸಸ್ ಮಾಡಿಕೊಂಡು, ಅಂದ್ರೆ ನನ್ನ ಕಮ್ಯುನಿಕೇಷನ್ ಏನಿರಬೇಕು? ಥ್ರೂ ಮೈ ಆರ್ಗನೈಸೇಷನ್ ಟು ಅನದರ್ ಆರ್ಗನೈಸೇಷನ್ ಒಳಗೆ ರನ್ ಆಗ್ಲಿಕ್ಕತ್ತಿದ್ದ ಅಪ್ಲಿಕೇಶನ್ ಜೊತೆ ಕಮ್ಯುನಿಕೇಷನ್ ಇರ್ತೈತಿ. ಇದು ಇಟ್ ಈಸ್ ಇನ್ ಅವರ್ ಆರ್ಗನೈಸೇಷನ್. ಕನ್ಸಿಡರ್ ಇಟ್ ಈಸ್ ಇನ್ ವೇದಾಂತ. ನಾವು ಕ್ಲೌಡನ್ನು ಆಕ್ಸೆಸ್ ಮಾಡ್ಕೊಳಿಕತ್ತೀವಿ, ಅದೇ ರೀತಿಯಾಗಿ ಚೇತನಾ ಕಾಲೇಜ್ದವರು ಕ್ಲೌಡ್ ಆಕ್ಸೆಸ್ ಮಾಡ್ಕೊಳ್ಳಿ. Now I want to have a communication with an application that is being run by some other organization. ಅಲ್ಲಿ ಟನಲಿಂಗದ್ದು ಕಮ್ಯುನಿಕೇಷನ್ ಲೈನ್ ಪಾತದ ಎಸ್ಟಾಬ್ಲಿಷ್ಮೆಂಟ್ ಅವಶ್ಯಕತೆ ಇರ್ತೈತಿ. ಯಾಕಂದರೆ ನಾನು ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತಿದ್ದು ಕ್ಲೌಡ್ ಜೊತೆ ಅಲ್ಲ, ಕ್ಲೌಡ್ ಜೊತೆ ಮಾಡ್ಲಿಕ್ಕತ್ತಿದ್ರೆ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ. ಯಾಕೆ? ಐ ಹ್ಯಾವ್ ಆನ್ ಇಂಟರ್ನೆಟ್ ಕನೆಕ್ಷನ್ ವಿತ್ ಅ ಕ್ಲೌಡ್, ಸೊ ದೇರ್ ಈಸ್ ನೋ ಪ್ರಾಬ್ಲಮ್ ಕಮ್ಯುನಿಕೇಟಿಂಗ್ ವಿತ್ ದ್ಯಾಟ್. ಬಟ್ because the cloud is being connected with the many organizations and all the applications might not be present at the cloud every time. Some of the applications might be being accessed by other organization. So ಈ ರೀತಿ ಇದ್ದಾಗ ಆ ಕನೆಕ್ಟಿವಿಟಿ ಟನಲಿಂಗ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್. And integration services in the cloud is going to gain in prominence as it becomes more and more important, especially given how important it is in house. ಈಗ ಸದ್ಯಕ್ಕೆ ಏನು ಇಂಟರ್ ಅಪ್ಲಿಕೇಶನ್ ಕಮ್ಯುನಿಕೇಷನ್ನಿಗೆ ಇಂಪಾರ್ಟೆನ್ಸ್ ಅದಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್ ಡೇ ಬೈ ಡೇ. ಇನ್ನು ಬರುವಂಥ ದಿನದೊಳಗೆ ಇಟ್ ಈಸ್ ಗೋಯಿಂಗ್ ಟು ಗೇನ್ ಇಂಪಾರ್ಟೆನ್ಸ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಮೋರ್ ಇಂಪಾರ್ಟೆನ್ಸ್, ಆ್ಯಂಡ್ ಫಾರ್ ದ್ಯಾಟ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್, ಯು ಆರ್ ಗೋಯಿಂಗ್ ಟು ಸಾಲ್ವ್ ದ್ಯಾಟ್ ಪರ್ಟಿಕ್ಯುಲರ್ ಟನಲಿಂಗ್ ಪ್ರಾಬ್ಲಮ್. ಏನು ನಾನು ಹೇಳಿದೆ, ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಕಮ್ಯುನಿಕೇಷನ್ ಆಗಬೇಕಾದ್ರೆ ಆ ಎರಡರ ನಡುವೆ ಸರ್ 23 ಇದ್ದಾರೆ ಸರ್, ಇವ್ರದ್ದು 64 ಇದ್ದಾರೆ. So when you are communicating with such type of application which is being accessed, ಅಲ್ಲಿ ನಮಗೆ ಟನಲಿಂಗ್ ಅಂತ ಅವಶ್ಯಕತೆ ಬರ್ತೈತಿ. And this particular intercommunication between the applications is increasing nowadays. It is gaining the importance, and as it gains the importance, ಈ BizTalk ದ ಪ್ರಾಬ್ಲಮ್ಮು ಅಥವಾ SQS ದ ಪ್ರಾಬ್ಲಮನ್ನು ರಿಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಆಗ್ತೈತಿ. ದೋಸ್ ಪ್ರಾಬ್ಲಮ್ಸ್ ಹ್ಯಾವ್ ಟು ಬಿ ಓವರ್ಕಮ್. Is it clear? Any doubts? If you have any doubts, raise your hands. Okay. So next we'll go to the next factor which is affecting the service provided by the cloud, that is mapping.
ವಾಟ್ ಈಸ್ ಮ್ಯಾಪಿಂಗ್? ನೀವು ನಿಮ್ಮ ಮೊಬೈಲ್ ಫೋನ್ ಒಳಗೂ ನೋಡ್ತೀರಿ ಮ್ಯಾಪ್ ಅದನ. ಎಲ್ಲರ ಮೊಬೈಲ್ ಒಳಗೂ ದೇರ್ ಈಸ್ ಅನ್ ಅಪ್ಲಿಕೇಶನ್ ಕಾಲ್ಡ್ ಆಸ್ ಮ್ಯಾಪ್. ವಾಟ್ ಡಸ್ ದಟ್ ಅಪ್ಲಿಕೇಶನ್ ಡೂ? ಏನು ಮಾಡ್ತೀರಿ ಆ ಮ್ಯಾಪ್ ಅಪ್ಲಿಕೇಶನ್ದಿಂದ ಮೊಬೈಲ್ ಒಳಗಿಂದ? ಲೊಕೇಶನ್. Yes, it is used for identifying a particular location. You consider, for example, you want to visit a particular place. You are new to a city and you want to visit a particular place. ಅವಾಗ ನಾವೇನು ಮಾಡ್ತೀವಿ? ಮ್ಯಾಪ್ ಅಪ್ಲಿಕೇಶನ್ ಅದ ಹೆಲ್ಪ್ ಅನ್ನು ತಗೊಂತೀವಿ. It is going to give you the exact location of that particular place. ಈಗ I want to go for ಹೋಟೆಲ್. ನಾನೀಗ ಬಿಜಾಪುರಕ್ಕೆ ಬಂದೀನಿ ಬೇರೆ ಊರಿಂದ, ನನಗೆ ಒಂದು ಹೋಟೆಲ್ ಸ್ಟೇಯಿಂಗಿಗೆ ಬೇಕಾಗೈತಿ. ವಾಟ್ ಐ ವಿಲ್ ಡು? ಬರೋಕ್ಕಿಂತ ಮುಂಚೆ ಯಾರ ಕಡೆರೆ ಒಂದು ಯಾವುದೋ ಒಂದು ಪಾಪ್ಯುಲರ್ ಹೋಟೆಲದ ಹೆಸರು ಕೇಳ್ಕೊಂಡು ಬಂದಿದ್ದೆ. ಇಲ್ಲ ಅಂತಂದರೆ ಸರ್ಚ್ ಮಾಡಿದ್ರೇ ನಿಮಗೆ ಸಿಗ್ತೈತಿ, ರೈಟ್? ಗುಡ್ ಹೋಟೆಲ್ಸ್ ಆಟ್ ಬಿಜಾಪುರ್ ಅಂತಂದ್ರೆ ಒಂದು 3-4 ಹೆಸರು ತೋರಿಸ್ತಾವೆ. ಅದ್ರೊಳಗೆ ನನಗೆ ಅಕಾರ್ಡಿಂಗ್ ಟು ಮೈ ಪ್ರೈಸ್, ನನ್ನ ಹತ್ರ ಇರುವಂಥ ದುಡ್ಡು ಅದನ್ನೆಲ್ಲ ನೋಡಿದಾಗ ಒಂದು ಯಾವುದೋ ಕಂಫರ್ಟೇಬಲ್ ಅನ್ನಿಸ್ತೈತಿ ಸ್ಟೇಯಿಂಗಿಗೆ. ಬಟ್ ಅದು ಎಲ್ಲದ ಅಂತ ನನಗೆ ಗೊತ್ತಿಲ್ಲ. ಅವಾಗ ನಾವೇನು ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಮ್ಯಾಪ್ ಅಪ್ಲಿಕೇಶನ್. ಸೊ ಇನ್ ದ ವೆಬ್ ಅಪ್ಲಿಕೇಶನ್ ದಿಸ್ ಪರ್ಟಿಕ್ಯುಲರ್, ಈಗ ನಾವೇನು ಯೂಸ್ ಮಾಡ್ಲಿಕ್ಕತ್ತೇವಲ್ಲ ವರ್ಲ್ಡ್ ವೈಡ್ ವೆಬ್ ಒಳಗಡೆಗೆ ಮ್ಯಾಪ್ ಅನ್ನುವಂಥ ಅಪ್ಲಿಕೇಶನ್ ಇಟ್ ಈಸ್ ಗೇನಿಂಗ್ ಮಚ್ ಇಂಪಾರ್ಟೆನ್ಸ್. ಸೊ ಫಾರ್ ದ್ಯಾಟ್ ರೀಸನ್ ಆ ಮ್ಯಾಪಿಂಗು ಕೂಡ ಸರ್ವಿಸ್ ಪ್ರೊವೈಡಿಂಗ್ ಒಳಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರು. Maps are becoming more and more popular in web applications. For instance, hotel and restaurant websites show their locations on their websites and allow visitors to enter their addresses to get customized direction. ಇವಾಗ ಹೋಟೆಲು, ರೆಸ್ಟೋರೆಂಟ್ಸು ಇವೆಲ್ಲ ತಮ್ಮದೇ ಆದಂಥ ಏನು ವೆಬ್ಸೈಟ್ಸನ್ನು ಕ್ರಿಯೇಟ್ ಮಾಡಿರ್ತಾವಲ್ಲ, ಅಲ್ಲಿ ಅವ್ರು ಏನು ಮಾಡಿರ್ತಾರೆ? ಡೈರೆಕ್ಷನ್ಸು. ಈ ವೆಬ್ ಅಪ್ಲಿಕೇಶನ್ಸನ್ನು ಯೂಸ್ ಮಾಡಿ ನೀವು ಎಕ್ಸಾಕ್ಟ್ಲಿ ಎಲ್ಲದಿರಿ ಅಲ್ಲಿಂದ ಅದಕ್ಕೆ ಹೋಗಲಿಕ್ಕೆ ಬೇಕಾಗಿರುವಂಥ ಡೈರೆಕ್ಷನ್ಸು, ಎಷ್ಟು ಡಿಸ್ಟೆನ್ಸ್ ಅದ, ಇಫ್ ಯು ಗೋ ಬೈ ವಾಕ್ ಹೌ ಮಚ್ ಟೈಮ್ ಯು ರಿಕ್ವೈರ್, ಇಫ್ ಯು ಆರ್ ಗೋಯಿಂಗ್ 2 ವೀಲರ್ ಎಷ್ಟು ಬೇಕಾಗ್ತೈತಿ, 4 ವೀಲರ್ ಯೂಸ್ ಮಾಡಿದರೆ ಎಷ್ಟು ಬೇಕಾಗ್ತೈತಿ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡಿರ್ತಾರೆ, ರೈಟ್? ಬಟ್ ದ ಗೈ ಹೂ ಡೆವಲಪ್ಡ್ ದ ವೆಬ್ಸೈಟ್ ಲೈಕ್ಲಿ ಡಿಡಂಟ್ ಹ್ಯಾವ್ ದ ಟೈಮ್ ಆರ್ ಮನಿ to make his own mapping database. Enough organizations want this functionality. However, so it is offered as a cloud application. ಕೆಲವೊಂದು ಸರಿ ಏನಾಗ್ತೈತಿ, ವೆಬ್ಸೈಟ್ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಿರೋರು ಈ ಮ್ಯಾಪ್ ಅಪ್ಲಿಕೇಶನ್ಸ್ ಬಗ್ಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡಿರಲಿಲ್ಲ ಅಂತಂದ್ರೆ ಅದನ್ನು ಕೂಡ ನಾವೇನು ಮಾಡ್ಬೋದು? ಕ್ಲೌಡ್ ಒಳಗಡೆಗೆ ಯೂಸ್ ಮಾಡ್ಕೋಬಹುದು. ಇವನ್ ದ ಕ್ಲೌಡ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಯು ದ ಸರ್ವಿಸ್ ವಿಚ್ ಈಸ್ ಗಿವನ್ ಬೈ ದಿಸ್ ಮ್ಯಾಪ್ ಅಪ್ಲಿಕೇಶನ್. ಮ್ಯಾಪ್ ಅಪ್ಲಿಕೇಶನ್ ಏನು ಸರ್ವಿಸನ್ನು ಕೊಡ್ತೈತಿ ಅಥವಾ ಅದನ್ನು ಯಾವುದರ ಸಲುವಾಗಿ ನಾವು ಯೂಸ್ ಮಾಡ್ಕೊತೀವಿ, ವಾಟ್ ಈಸ್ ದ ಯುಟಿಲಿಟಿ ಆಫ್ that particular service is being provided by the cloud provider. Cloud service provider ಅದನ್ನ ಏನು ಮಾಡ್ತೈತಿ? ಪ್ರೊವೈಡ್ ಮಾಡ್ತೈತಿ. Such services as Google Map and Microsoft's Virtual Earth provide this cloud-based function allowing developers to embed maps in their web page. ಯಾರಾದರೂ ತಮ್ಮ ವೆಬ್ ಪೇಜ್ ಒಳಗೆ, ವೆಬ್ಸೈಟ್ ಒಳಗೆ ಈ ಲೊಕೇಶನ್ನು ಮ್ಯಾಪಿಂಗ್ ಅಪ್ಲಿಕೇಶನ್ಸನ್ನು ಹಾಕಿರಲಿಲ್ಲ ಅಂತಂದ್ರೆ ಅಂಥವ್ರು ಏನು ಮಾಡ್ಬೋದು? ಕ್ಲೌಡ್ ಸರ್ವಿಸಸ್ಸನ್ನು ಅದಕ್ಕೆ ಅಟ್ಯಾಚ್ ಮಾಡಲಿಕ್ಕೆ ಬರ್ತೈತಿ. ಯಾಹುದವರು ಬೇರೆ ಥ್ರೂ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಗೂಗಲ್ದವರು ಬೇರೆದ್ರಿಂದ. ಗೂಗಲ್ ಈಸ್ ಪ್ರೊವೈಡಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಸರ್ವಿಸ್ ಥ್ರೂ ದ ನೇಮ್ ಗೂಗಲ್ ಮ್ಯಾಪ್. ಅದೇ ಮೈಕ್ರೋಸಾಫ್ಟ್ ಕ್ಲೌಡ್ದವರು ಆ ಸರ್ವಿಸನ್ನು ಮೈಕ್ರೋಸಾಫ್ಟ್ಸ್ ವರ್ಚುವಲ್ ಅರ್ತ್ ಅನ್ನೋ ಹೆಸರಿಂದ ಪ್ರೊವೈಡ್ ಮಾಡ್ತಾರೆ. ಈ ರೀತಿಯಾಗಿ the intention or the purpose which is being served is the same, which is that ಅದು ಏನು ಪರ್ಪಸನ್ನು ಸರ್ವ್ ಮಾಡ್ತೈತಿ? ಲೊಕೇಶನನ್ನು ಹೇಳುವಂಥ ಪರ್ಪಸನ್ನು ಸರ್ವ್ ಮಾಡ್ತೈತಿ. ಬಟ್ ಅದಕ್ಕೆ ಹೆಸರು ಬೇರೆ ಬೇರೆದು ಕೊಟ್ಟಾರ. ಎಲ್ಲ ಕ್ಲೌಡ್ ಸೊಲ್ಯೂಷನ್ಸ್ದವರು ಈ ಪರ್ಟಿಕ್ಯುಲರ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಕೆಳಗಡೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇಫ್ ಯು ಓಪನ್ PDF
ಒಂದು ಮ್ಯಾಪ್ ಕೊಟ್ಟಾರ ನೋಡ್ರಿ, ಅಂದರೆ ನಿಮಗೆ ಯಾವ ಪರ್ಟಿಕ್ಯುಲರ್ ಲೊಕೇಶನ್ ಬೇಕು ಆ ಲೊಕೇಶನನ್ನು ನಾವೇನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಡಿಸ್ಟೆನ್ಸನ್ನು ತೊಗೋಬಹುದು, ಅಥವಾ ಎಕ್ಸಾಕ್ಟಾಗಿ ಅಲ್ಲಿ ಹೋಗಿ ರೀಚ್ ಆಗಲಿಕ್ಕೆ ಡೈರೆಕ್ಷನ್ಸ್ ಏನು ಬೇಕಾಗ್ತಾವು ಅದನ್ನು ಕೊಡ್ತೈತಿ. ಆಲ್ ದಿಸ್ ಈಸ್ ಬೀಯಿಂಗ್ ಪ್ರೊವೈಡೆಡ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಈಸ್ ಪೇಮೆಂಟ್ಸ್. ಇನ್ನು 2 ಟಾಪಿಕ್ಸ್ ಕವರ್ ಮಾಡಿದ್ರೆ, ಪೇಮೆಂಟ್ಸ್ ಆ್ಯಂಡ್ ಸರ್ಚ್. 2 ಸರ್ವಿಸಸ್ದ ಫ್ಯಾಕ್ಟರ್ಸನ್ನು ಸ್ಟಡಿ ಮಾಡಿದ್ರೆ ಸೆಕೆಂಡ್ ಯೂನಿಟ್ದು ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗ್ತೈತಿ. ಇಫ್ ಯು ಕಂಪ್ಲೀಟ್ these 2 topics, then you are going to end with the first chapter of